ಈಗ ನಾನು ನಿಮಗೆ ಜ್ಞಾನದ ಶಕ್ತಿಯನ್ನು ತೋರಿಸುತ್ತೇನೆ. ಬ್ಯಾಂಕಿನಲ್ಲಿ ದರೋಡೆ ನಡೆಯುತ್ತಿದ್ದಾಗ ದರೋಡೆಕೋರನು ಬ್ಯಾಂಕಿನಲ್ಲಿದ್ದ ಎಲ್ಲರಿಗೂ ಕದಲಬೇಡಿ. ಹಣ ರಾಜ್ಯಕ್ಕೆ ಸೇರಿದ್ದು. ನಿಮ್ಮ ಜೀವನ ನಿಮಗೆ ಸೇರಿದ್ದು ಎಂದು ದರೋಡೆಕೋರನು ಕೂಗಿದನು. ಬ್ಯಾಂಕಿನಲ್ಲಿದ್ದವರೆಲ್ಲ ಸದ್ದಿಲ್ಲದೆ ಮಲಗಿದರು. ಮಹಿಳೆಯೊಬ್ಬಳು ಪ್ರಚೋದನಕಾರಿಯಾಗಿ ಮೇಜಿನ ಮೇಲೆ ಮಲಗಿದಾಗ ದರೋಡೆಕೋರನು ಅವಳನ್ನು ಕೂಗಿದನು, ದಯವಿಟ್ಟು ಸುಸಂಸ್ಕೃತರಾಗಿರಿ. ಇದು ದರೋಡೆಯೇ ಹೊರತು ಅತ್ಯಾಚಾರವಲ್ಲ. ನೀವು ಏನು ಮಾಡಲು ತರಬೇತಿ ಪಡೆದಿದ್ದೀರಿ ಎಂಬುದರ ಮೇಲೆ ಮಾತ್ರ ಗಮನಹರಿಸಿ. ಬ್ಯಾಂಕ್ ದರೋಡೆಕೋರರು ಮನೆಗೆ ಹಿಂದಿರುಗಿದಾಗ ಎಂಬಿಯ ಓದಿರುವ ಕಿರಿಯ ದರೋಡೆಕೋರ ಹಿರಿಯ ದರೋಡೆಕೋರನಿಗೆ ಹೇಳಿದರನು, ದೊಡ್ಡಣ್ಣ, ನಮಗೆ ಎಷ್ಟು ಸಿಕ್ಕಿತು ಎಂದು ಲೆಕ್ಕ ಹಾಕೋಣ. ಹಿರಿಯ ದರೋಡೆಕೋರನು ನಿರಾಕರಿಸಿದನು ಮತ್ತು ಹೇಳಿದನು, ನೀವು ತುಂಬಾ ಮೂರ್ಖರು. ತುಂಬಾ ಹಣವಿದೆ, ಅದನ್ನು ಎಣಿಸಲು ನಮಗೆ ಗಂಟೆಗಳು ತೆಗೆದುಕೊಳ್ಳುತ್ತದೆ. ನಾವು ಬ್ಯಾಂಕಿನಿಂದ ಎಷ್ಟು ದರೋಡೆ ಮಾಡಿದ್ದೇವೆ ಎಂದು ಇಂದು ರಾತ್ರಿ ಟಿವಿ ಸುದ್ದಿ ಹೇಳುತ್ತದೆ. ಇದನ್ನು ಅನುಭವ ಎಂದು ಕರೆಯಲಾಗುತ್ತದೆ.